ಅಂತಕ್ಕಂಥ ಹೊರಟಿರ್ತಕ್ಕಂಥದ್ದು ಈ ರಾಜ್ಯಕ್ಕೆ ಆಗ್ತಕ್ಕಂಥ ಪರಮ ಅನ್ಯಾಯ ಅಂತಕ್ಕಂಥದ್ದನ್ನು ಕೂಡ ಅನ್ಕೊಳ್ತಾ ಇದ್ದೀವಿ. ಎಲ್ಲ ನಾಯಕರು ಕೂಡ ಈ ರಾಜ್ಯಕ್ಕೆ ಅನಿವಾರ್ಯನೂ ಕೂಡ ಹೌದು. ಆದರೆ ರಾಜ್ಯಕ್ಕೆ ನಾಯಕತ್ವವನ್ನು ಕೂಡ ಸದೃಢವಾಗಿ ಕೊಡ್ತಾ ಇರ್ತಕ್ಕಂಥ ಎಲ್ಲ ವರ್ಗದ ಜನಗಳನ್ನು ಕೂಡ ಜೊತೆಯಲ್ಲಿ ತಗೊಂಡು ಹೋಗ್ತಕ್ಕಂಥ ಎಲ್ಲ ನಾಯಕರಿಗೂ ಕೂಡ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರಿಗೆ ಉಜ್ವಲ ಭವಿಷ್ಯವಾಗಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನ ಈ ಕಾರಣದಿಂದ ಯಾವ ಸಂದರ್ಭ ಬಂದರೂ ಕೂಡ ಏನೇ ಬಂದರೂ ಕೂಡ ಮುತ್ಸದ್ದಿ ರಾಜಕಾರಣಿ ಸಿದ್ದರಾಮಯ್ಯನವರು 5 ವರ್ಷವನ್ನು ಕೂಡ ಪೂರೈಸಲಿ ಅಂತಕ್ಕಂಥದ್ದು ನಮ್ಮ ನಾಡಿನ ಎಲ್ಲ ಜನತೆಯ ಆಶೋತ್ತರವಾಗಿದೆ ಮತ್ತು ಎಲ್ಲ ನಾಯಕರ ಆಶೋತ್ತರವನ್ನು ಕೂಡ ಆಗಿದೆ. ಈ ಆಂಜನೇಯ ಸ್ವಾಮಿ ಅವರಿಗೆ ಈ ಆಶೋತ್ತರಗಳನ್ನು, ಈ ರಾಜ್ಯದ ಜನತೆಯ ಆಶೋತ್ತರಗಳನ್ನು ಈಡೇರಿಸಲಿ ಅಂತಕ್ಕಂಥ ಆಂಜನೇಯನ ಕೃಪೆ ಬರಲಿ ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ರಾಜ್ಯ ಅವರ ಆಡಳಿತವನ್ನು ತುಂಬ ಬಲವಾಗಿ ನಿರೀಕ್ಷಿಸುತ್ತೆ. ಆ ನಿರೀಕ್ಷೆ ಸಫಲವಾಗಲಿ ಅಂತಕ್ಕಂಥ ಆಡಳಿತ. ಇತಿಹಾಸದಲ್ಲೇ ದೇವರಾಜ ಅರಸು ಬಿಟ್ಟು ನೆಕ್ಸ್ಟ್ ನೋಡಿದ್ರೆ ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವ್ರನ್ನ ಇವತ್ತೇನು ಕರ್ನಾಟಕ ಸಮೃದ್ಧಿಯಿಂದ ಹೊಟ್ಟೆ ತುಂಬ ಊಟ ಮಾಡ್ತಿದೆ, ನೆಮ್ಮದಿಯಾಗಿ ಜನ ವಿದ್ಯಾರ್ಥಿಗಳು ಬಸ್ಸಲ್ಲಿ ಓಡಾಡ್ತಿದ್ದಾರೆ. ಇವತ್ತು ವಿದ್ಯಾನಿಧಿ ಇದೆ, ಇಂಥ ಎಲ್ಲ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥವ್ರು ಮಾನ್ಯ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಲ್ಲ ಆಡಳಿತಾತ್ಮಕ ಚಿಂತನೆಗಳಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಆಶಾಭಾವನೆ ಅವರು ಇಡೀ ಭಾರತ AICCಗೆ ಅಧ್ಯಕ್ಷ ಆಗಲಿ ಅನ್ನೋದು ನಮ್ಮ ಒಂದು ಒತ್ತಾಸೆ ಇದೆ ಮುಂದಿನ ದಿನದಲ್ಲಿ. ಯಾಕೆಂದರೆ ಇವರ ಒಂದು ಸೇವೆಯನ್ನು ಪರಿಗಣಿಸಬೇಕು ನಾವು. ಯಾಕೆಂದರೆ ಇವರಿಂದ ಕರ್ನಾಟಕ ನೆಮ್ಮದಿಯಾಗಿ ಮಲಗಿದೆ. ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಇನ್ನೂ 2 ವರ್ಷ ಮುಂದುವರಿಲಿ. ಮುಂದಿನ ದಿನದಲ್ಲಿ 2028ರಲ್ಲಿ ಯಾರೇ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ. ಯಾಕೆಂದರೆ ಪಂಚ ಗ್ಯಾರಂಟಿಗಳಿಂದ ಇವತ್ತು ಕರ್ನಾಟಕದ ಜನ ನೆಮ್ಮದಿಯಾಗಿದ್ದಾರೆ. ಹಾಗಾಗಿ 2028ಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಅವಾಗ AICC ಯಾರಾದ್ರೂ ತೀರ್ಮಾನ ಮಾಡಿ ಯಾರಾದರೂ ಅಧ್ಯಕ್ಷ ಆಗಲಿ, ಯಾರಾದರೂ ಮುಖ್ಯಮಂತ್ರಿ ಆಗಲಿ, ಈ ಬಾರಿ ಮುಖ್ಯಮಂತ್ರಿ ಅವರು ಮುಂದುವರಿಸೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಇವರ ಸೇವೆಯನ್ನು ಪರಿಗಣಿಸಿ ಮುಂದಿನ ದಿನದಲ್ಲಿ AICC ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ನಾವು ಹಿಂದುಳಿದ ವರ್ಗಕ್ಕೆ ಒತ್ತಾಯ